ನಮಸ್ಕಾರ ಎಲ್ಲರಿಗೂ, ತಮ್ಮೆಲ್ಲರಿಗೂ ಸಾಯಿ ಕಿಚನ್ಗೆ ಸ್ವಾಗತ. ಇವತ್ತು ಚಿಕನ್ ಕಬಾಬ್ ಮಾಡೋಣ. ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಎಲ್ಲ ಮಸಾಲ ಹಾಕೋಣ. ಮ್ಯಾರಿನೇಟ್ ಮಾಡಲಿಕ್ಕೆ ಇದಕ್ಕೆ ಮಸಾಲ ಹಾಕೋಣ. ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ, ಸ್ವಲ್ಪ ಕಾರ್ನ್ಫ್ಲವರ್ ಹಾಕೋಣ. ಇದಕ್ಕೆ ನಾವು ಉಪ್ಪು ಹಾಕ್ತಾ ಇಲ್ಲ, ಈ ಖಾರ ಒಳಗೆ ಉಪ್ಪಿದೆ. ಮತ್ತು ಕೊತ್ತಂಬರಿ ಹಾಕೋಣ. ಮತ್ತು ಮೊಸರು ಹಾಕೋಣ. ಎಲ್ಲ ಮಿಕ್ಸ್ ಮಾಡೋಣ. ನೋಡಿರಿ, ಎಲ್ಲ ಕಲಿಸಿದೆ ನಾನು. ಈಗ ಇದೆಲ್ಲ ಮಸಾಲೆ ಹೀರ್ಕೊಳ್ಳಿಕ್ಕೆ 10 ನಿಮಿಷ ಬಿಡೋಣ. ಹಾಗೇನೆ ಈಗ ಕಬಾಬ್ ಕರಿಲಿಕ್ಕೆ ಕಡಾಯಿ ಇಡೋಣ. ಇದಕ್ಕೆ ಎಣ್ಣೆ ಹಾಕೋಣ. ಈಗ ಎಣ್ಣೆಯಲ್ಲಿ ಬಿಡೋಣ. ನೋಡಿರಿ, ಹಲ್ಕ ಸಣ್ಣ ಉರಿಟ್ಟು ಫ್ರೈ ಮಾಡಬೇಕು. ಗ್ಯಾಸ್ ಸ್ಲೋ ಇಟ್ಟು ಫ್ರೈ ಮಾಡಿದರೆ ಎಲ್ಲ ಚೆಂದಾಗಿ ಒಳಗೆಲ್ಲ ಬೈತಾವೆ. ಇಲ್ಲಾಂದರೆ ಜೋರಿಟ್ಟರೆ ಮೇಲೆಲ್ಲ ಬೈದಂಗಾಗಿ ಒಳಗಡೆ ಎಲ್ಲ ಹಸಿ ಹಾಗೆ ಉಳಿತೀವಿ. ಅದಕ್ಕೆ ಗ್ಯಾಸ್ ಸ್ಲೋ ಇಟ್ಟು ಇದು ಫ್ರೈ ಮಾಡಿ ನೋಡಿ. ನೋಡಿರಿ, ಈ ಥರ ಫ್ರೈ ಮಾಡಬೇಕು. ನೋಡಿ, ಇದರಲ್ಲಿ ತೆಗೋಣ. ಮತ್ತು ಉಳಿದಿದ್ದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಫ್ರೈ ಮಾಡೋಣ. ನೋಡಿರಿ, ಕಡಕ್ ಆಯ್ತಿದೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಹೀಗೆ ಕೆಂಪು ಹುರ್ಕೋಬೇಕು. ನೋಡಿರಿ, ಇದ್ರೊಳಗೆ ಹಾಕೋಣ ಬೆಳ್ಳುಳ್ಳಿ. ನೋಡಿರಿ, ಕರಿಬೇವು ಹೀಗಾಗಿದೆ. ನೋಡಿರಿ, ಚಿಕನ್ ಕಬಾಬ್ ರೆಡಿ ಆಯಿತು. ಇಲ್ಲಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿರಿ, ಚಿಕನ್ ಕಬಾಬ್ ರೆಡಿ ಆಯಿತು. ಹೀಗೆ ಚಿಕನ್ ಕಬಾಬ್ ಮಾಡ್ಕೊಂಡು ತಿನ್ನಿರಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ.